ಜಗವೆಲ್ಲ ತುಂಬಿದೆ ನಿನ್ನಯ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನಯ ಮಾಯೆ. ಅರಿತು ಬೆರೆತು ನಲಿವೆನು ದೇವಾ. ಅರಿತು ಬೆರೆತು ನಲಿದೆವು ದೇವಾ. ಗಜನ ಪರಿಪಾಲಕ ಮಂಗಳ ರೂಪ. ಗಜನ ಪರಿಪಾಲಕ ಮಂಗಳ ರೂಪ. ಕರುಣಾಕರ ಭಯಂಕರ ದೀನ ದಯ ಸಾಗರ. ಕರುಣಾಕರ ಭಯಂಕರ ದೀನ ದಯ ಸಾಗರ. ಅರಿಯ ನಿನ್ನ ಮಹಿಮೆಯನ್ನು ಬಲ್ಲವರಿಲ್ಲ. ನಗು ನಗುತ್ತಾ ನಲಿಸಿದೆ ಈ ಜಗವೆಲ್ಲ. ಹರಿಯ ನಿನ್ನ ಮಹಿಮೆ, ಹರಿಯ ನಿನ್ನ ಮಹಿಮೆ, ಹರಿಯ ನಿನ್ನ ಮಹಿಮೆಯನ್ನು, ಹರಿಯ ನಿನ್ನ ಮಹಿಮೆಯನ್ನು ಬಲ್ಲವರಿಲ್ಲ, ಬಲ್ಲವರಿಲ್ಲ. ನಾರಾಯಣ ನಾರಾಯಣ. ಎಂತ ಸೊಗಸು ಲೋಕ. ಎಂತ ಸೊಗಸು ಲೋಕ ಇದು, ಎಂತ ಸೊಗಸು ಲೋಕ. ವಿಧ ವಿಧ ಸಾಧನೆ ಮೋಹ ಪ್ರತೀಕ. ವಿಧ ವಿಧ ಸಾಧನೆ ಮೋಹ ಪ್ರತೀಕ. ಮಾಯಾ ಮನುಷ್ಯ ಭ್ರಮಿತ ಕಾಯ. ಮಾಯಾ ಮನುಷ್ಯ ಭ್ರಮಿತ ಕಾಯ. ಎಂತ ಸೊಗಸು ಲೋಕ ಇದು, ಎಂತ ಸೊಗಸು ಲೋಕ. ಆಶಾ ಭರಿತ ಮಾನವ ಭೂತ. ಆಶಾ ಭರಿತ ಮಾನವ ಭೂತ. ನಾನಾ ವೇಷ ಕಡು ಮೋಸ. ನಾನಾ ವೇಷ ಕಡು ಮೋಸ. ಚಂಡ ಅಧಮತನದಿಂದ ಕಡು ಹಿಂಸಾ ಭರಿತ ಮಯಲಯ ನೋಡು. ಚಂಡ ಅಧಮತನದಿಂದ ಕಡು ಹಿಂಸಾ ಭರಿತ ಮಯಲಯ ನೋಡು. ಕಡೆಯಲ್ಲಿ ಬೀಳುವರು ರವರವ ನರಕ ನರಳುವರು. ಕಡೆಯಲ್ಲಿ ಬೀಳುವರು ರವರವ ನರಕ ನರಳುವರು. ಎಂತ ಸೊಗಸು ಲೋಕ ಇದು, ಎಂತ ಸೊಗಸು ಲೋಕ. ವಿಧ ವಿಧ ಸಾಧನೆ ಮೋಹ ಪ್ರತೀಕ. ವಿಧ ವಿಧ ಸಾಧನೆ ಮೋಹ ಪ್ರತೀಕ. ಮಾಯಾ ಮನುಷ್ಯ ಭ್ರಮಿತ ಕಾಯ. ಮಾಯಾ ಮನುಷ್ಯ ಭ್ರಮಿತ ಕಾಯ. ಎಂತ ಸೊಗಸು ಲೋಕ ಇದು, ಎಂತ ಸೊಗಸು ಲೋಕ ಇದು, ಎಂತ ಸೊಗಸು ಲೋಕ. ಲೋಕದಲ್ಲಿ ಐಶ್ವರ್ಯ ಪದವಿಗಳು ಎಂತಹವರನ್ನು ಅಂಧರನ್ನಾಗಿ ಮಾಡಿಬಿಡುವುದು. ಇಲ್ಲದಿದ್ದರೆ ಇಂಥ ವಿದ್ಯಾ ವಿವೇಕರು, ಸತ್ಯವಂತರಾದ ಭೀಮಾರ್ಜುನರು ಧರ್ಮಜ್ಞನಾದ ತಮ್ಮ ಅಣ್ಣನಲ್ಲಿ ಹಠವನ್ನು ಹಿಡಿದು ಕ್ರೋಧದಿಂದ ವರ್ತಿಸುತ್ತಿದ್ದರೆ, ನನ್ನನ್ನೇ ಪ್ರತ್ಯಕ್ಷ ದೈವದಂತೆ ಪೂಜಿಸುತ್ತಿದ್ದ ಅವರು ನನ್ನನ್ನು ಜರಿದು ತಮ್ಮ ತಮ್ಮಂದಿರಾದ ನಕುಲ ಸಹದೇವರಿಗೆ ಮಂತ್ರಿ ಪದವಿ ಲಭಿಸುತ್ತೆಂದು ಅಸೂಯೆ ಪಡುತ್ತಿದ್ದರೆ, ಮುಖ್ಯವಾಗಿ ನಕುಲ ಸಹದೇವರು ಅಲ್ಪರೆಂದು ಅವರನ್ನು ಜರಿದುದಕ್ಕೆ ಅವರೇ ಇವರಿಗಿಂತಲೂ ಶಕ್ತರೆಂಬುದನ್ನು ತೋರ್ಪಡಿಸಿ ಅವರಿಗೆ ತಕ್ಕ ಗರ್ವಖಂಡನೆ ಮಾಡಲೇಬೇಕು. ಅವರಿಬ್ಬರು ನಾವು ಮಹಾ ಸಾಹಸಿಗಳೆಂದು ದುರಹಂಕಾರ ಪಟ್ಟಿದ್ದಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಗುವಂತೆ ಮಾಡುವೆನು. ಅದಕ್ಕೇನು ಮಾಡುವುದು? ಮಕರಂದ ಬಂದೆ ಅಂದ. ಅಣ್ಣನೇನು ಮಾಡುತ್ತಿರೋ ನೋಡು. ನೋಡಿ ಕರ್ಕೊಂಡು ಬರಲೇನು? ಆತನೇನಾದರೂ ಕಾರ್ಯದಲ್ಲಿದ್ದರೆ ಹುಚ್ಚು ಹುಚ್ಚಾಗಿ ಅರಟಿ ಆತನ ಕಾರ್ಯಕ್ಕೆ ಭಂಗ ಮಾಡಬೇಡ. ಉದ್ಯಾನವನದಲ್ಲಿ ನನಗೆ ಮಾಡಿದಂತೆ. ನಾನೇನು ಮಾಡಿದಪ್ಪ ಉದ್ಯಾನವನದಲ್ಲಿ ನಿನಕ?
ನಾವೆಲ್ಲರೂ ವಿನೋದ ಲೀಲೆಯೆಂದಿರುವಾಗ ಕೃಷ್ಣ ಕೃಷ್ಣ ಎಂದು ಕೂಗಿಕೊಂಡು ನಮ್ಮ ವಿನೋದಕ್ಕೆ ಭಂಗ ಮಾಡಲಿಲ್ಲವೇನೋ ಪುಣ್ಯಾತ್ಮ. ನಿನಗೆ ವಿನೋದ, ನನಗೆ ಪ್ರಾಣನೇ ಓತಾ ಇತ್ತು. ಹೌದೌದೌದು, ನಿನಗೆ ಪ್ರಾಣ ಹೋತಾಯಿತ್ತು. ಅಲ್ಲ ಕೃಷ್ಣ, ನಾನು ತಿನ್ನುತ್ತಿದ್ದ ಮಾವನನ್ನು ಕೋತಿ ಬಂದು ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ರೆ ನಾನು ಕೂಕೊಂಡಿದ್ದು ತಪ್ಪೇ? ಅಷ್ಟು ಮಾತ್ರಕ್ಕೆ ನಿನ್ನ ಪ್ರಾಣನೇ ಹೋಗ್ತಾ ಇತ್ತೇನೋ? ಯಾರು ನಿನಗೆ ಬುದ್ಧಿ ಕಲಿತಿರೋ ಕಾಣೆ. ನೀನೇ ಅಲ್ಲ ಗುರುಗಳೇ. ಈಗ ಚೆನ್ನಾಯಿತು. ಇರಲಿ, ಈ ಕಾಡು ಹರಟೆಯನ್ನು ಬಿಟ್ಟು ಅಣ್ಣನು ಆರಾಮಾಗಿದ್ದರೆ ಕೃಷ್ಣನು ನಿನ್ನೊಡನೆ ಮಾತನಾಡಬೇಕೆಂದು ಹೇಳಿ ಆತನನ್ನು ಕರೆದುಕೊಂಡು ಬಾ. ಆಗಲಿ ಗುರುಗಳೇ. ಹೋಗುವೆ ಅರುಷನೆ ಬಲಭದ್ರನ ಬಳಿ, ಅರುಹಿವನ್ನು ಕರೆ ತರುವೆನು ನಾ. ಹೋಗುವೆ ಅರುಷನೆ ಬಲಭದ್ರನ ಬಳಿ, ಅರುಹಿವನ್ನು ಕರೆ ತರುವೆನು ನಾ. ಪರಮ ಅರುಷದಿ ಸಂತಸಗೊಳ್ಳುವೆ, ಪರಮ ಅರುಷದಿ ಸಂತಸಗೊಳ್ಳುವೆ. ಹೋಗುವೆ ಅರುಷದಿ ಬಲಭದ್ರನ ಬಳಿ, ಅರುಹಿವನ್ನು ಕರೆ ತರುವೆನು ನಾ. ಅಕ್ರೂರ, ಕೃತವರ್ಮ, ಯಾದವ ಲೋಕವು ಶೋಭಿಸುವುದೇ ಪೇಳೈ ಅಕ್ರೂರ. ಮಹಾಪ್ರಭು, ಯಾದವ ಲೋಕವು ಶೋಭಿಸುವುದೇ ಪೇಳೈ ಅಕ್ರೂರ. ಮಹಾಪ್ರಭು, ಸುರರು ನರರು ಹರಿಯ ಧ್ಯಾನದಿ, ಸುರರು ನರರು ಹರಿಯ ಧ್ಯಾನದಿ ಸುಖದಿ ಬಾಳುವರೆ. ಯಾದವ ಲೋಕವು ಶೋಭಿಸುವುದೇ ಬೇಳೆ ಅಕ್ರೂರ. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ. ಅಕ್ರೂರ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪುರದ ಪ್ರಜೆಗಳು ಸುಖದಿಂದಿ ಹರೆ. ಅಕ್ರೂರ, ಮಹಾಪ್ರಭು, ಪುರದ ಪ್ರಜೆಗಳು ಸುಖದಿಂದಿ ಹರೆ. ಯಾದವ ಲೋಕವು ಶೋಭಿಸುವುದೇ ಬೇಳೆ ಅಕ್ರೂರ, ಬೇಳೆ ಅಕ್ರೂರ, ಬೇಳೆ ಅಕ್ರೂರ. ಅಕ್ರೂರ, ಮಹಾಪ್ರಭು, ನಮ್ಮ ಮುದುಗುರ್ಕಿ ಗ್ರಾಮದಲ್ಲಿರುವ ಪ್ರಜೆಗಳು ಅವರವರ ಧರ್ಮಕ್ಕನುಗುಣವಾಗಿ ಯಜ್ಞ ಯಾಗಾದಿಗಳಿಂದ ತಿರುಮಲ ಸ್ವಾಮಿ ಕೃಪೆಯಿಂದ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸುಕ್ಷೇಮದಿಂದ ಬಾಳುತ್ತಿರುವವರೇ, ಆ ವಿಚಾರವನ್ನು ತಿಳಿಸೋ. ಪ್ರಭು ಲಾಲಿಸೋ. ಪ್ರಭು ಲಾಲಿಸೋ, ಪ್ರಭು ಲಾಲಿಸೋ, ಪ್ರಭು ಲಾಲಿಸೋ, ಪ್ರಭು ಲಾಲಿಸೋ. ದೇವಾರು ಸಾರ್ಯಾರು ನಿತ್ಯ ಹರಿಯ ಭಜಿಸೆ, ದೇವಾರು ಸಾರ್ಯಾರು ನಿತ್ಯ ಹರಿಯ ಭಜಿಸೆ, ಬಾಳುತ್ತೀರು ದಯದಿ, ಬಾಳುತ್ತೀರು ದಯದಿ. ಪ್ರಭು ಆಲಿಸೋ, ಪ್ರಭು ಆಲಿಸೋ.
ಕಾಲ ಕಾಲಕ್ಕೀಗ ಮಳೆ ಬೆಳೆಗಳಾಗಿ ಕಾಲ ಕಾಲಕ್ಕೀಗ ಮಳೆ ಬೆಳೆಗಳಾಗಿ ಬಾಳುತ್ತಿಹರು ಸುಖದೆ ಬಾಳುತ್ತಿಹರು ಸುಖದೆ ಬಾಳುತ್ತಿಹರು ಸುಖದೆ ಪ್ರಭು ಆಲಿಸು ಈಡದೆ ಕೇಳ್ವೆ ಪ್ರಭು ಆಲಿಸು ಮಹಾಪ್ರಭು ನಮ್ಮ ಮಧುರಾಜ ಪ್ರಜೆಗಳೆಲ್ಲರೂ ಅವರ ಧರ್ಮದ ಅನುಗುಣವಾಗಿ ಯಾಗ ಯಜ್ಞಗಳನ್ನು ನಡೆಸುತ್ತಾ ಸುಖ ಸಂತೋಷದಿಂದರು. ಅದಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ನಿತ್ಯ ಸುಖವಾದಿಂದ ಬರುವುದು. ಅಕ್ರೂರ, ನಿನ್ನ ಮಧುರವಾದ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಮಂಡಿಸು. ಸೈನ್ಯಾಧ್ಯಕ್ಷನಾದ ಕೃತವರ್ಮ. ಮಹಾಪ್ರಭು. ಪೇಳು ಸೈನ್ಯನಾಥ, ನಮ್ಮ ಸೈನ್ಯದ ರೀತಿಯ ಪೇಳು ಸೈನ್ಯನಾಥ. ಪೇಳು ಸೈನ್ಯನಾಥ ನಮ್ಮ ಸುತ್ತಲಿರುತ್ತಿಹ ಶತ್ರುರಾಜರು ಕಪ್ಪ ಕಾಣಿಕೆ ಒಪ್ಪಿಸುತ್ತಿದ್ದಾರೆ. ಕೃತವರ್ಮ. ಮಹಾಪ್ರಭು. ಸುತ್ತಲಿರುತ್ತಿಹ ಶತ್ರುರಾಜರು ಕಪ್ಪ ಕಾಣಿಕೆ ಒಪ್ಪಿಸುತ್ತಿದ್ದಾರೆ. ಪೇಳು ಸೈನ್ಯನಾಥ ನಮ್ಮ ಸೈನ್ಯದ ರೀತಿ ಪೇಳು ಸೈನ್ಯನಾಥ ಪೇಳು ಸೈನ್ಯನಾಥ. ಸೈನ್ಯಾಧ್ಯಕ್ಷನಾದ ಕೃತವರ್ಮ. ಮಹಾಪ್ರಭು. ನಿನ್ನ ಸೈನ್ಯದ ಆಡಳಿತವನ್ನು ಅದ್ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ದರಡಿಪ ಬಿಡು ಬಿಡು ಚಿಂತೆಯ ದರಡಿಪ ಬಿಡು ಬಿಡು ಚಿಂತೆಯ ದರಡಿಪ ಬಿಡು ಬಿಡು ಚಿಂತೆಯ ದರಡಿಪ ಬಿಡು ಬಿಡು ಚಿಂತೆಯ ದರಡಿಪ ಬಿಡು ಬಿಡು ಚಿಂತೆಯ. ಮೀರಿ ಬರುತ್ತೀಹ ವೈರಿ ವರ್ಗವ ಸೂರ್ಯಗೊಬ್ಬುವೆ ದಾರುಡಿ ಒಳಗೆ. ಅದೇ ಮೀರಿ ಬರುತ್ತೀಹ ವೈರಿ ವರ್ಗವ ಸೂರ್ಯಗೊಬ್ಬುವೆ ದಾರುಡಿ ಒಳಗೆ. ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗುಟ್ಟಿ ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗುಟ್ಟಿ ರುಂಡ ಮುಂಡೋಳ ತುಂಡು ಗೈದರ. ದರಡಿಪ ಬಿಡು ಬಿಡು ಚಿಂತೆಯ ದರಡಿಪ ಬಿಡು ಬಿಡು ಚಿಂತೆಯ ದರಡಿಪ ಬಿಡು ಬಿಡು ಚಿಂತೆಯ ಬಿಡು ಚಿಂತೆಯ ಬಿಡು ಚಿಂತೆಯ ಬಿಡು ಚಿಂತೆಯ. ಮಹಾಪ್ರಭು, ನಮ್ಮ ಸೈನ್ಯವು ಹೇಗಿರುವುದೆಂದರೆ ಆನೆಗಳ ಗುಂಪಿಗೆ ಸಿಂಹನ್ನು ನುಗ್ಗಿದ್ದೆ. ಆದರೆ ಆನೆಗಳ ಗುಂಪು ಹೇಗೆ ಚದುರಿ ಹೋಗುವುದು ಅದರಂತೆ ನಮ್ಮ ಸೈನ್ಯವನ್ನು ಪರರಾಜರ ಸೈನ್ಯವು ಕಂಡರೆ ದಿಕ್ಕಟ್ಟು ದಿಕ್ಕಾಪಾಲಾಗುವುದು. ಮುಂದೇನಪ್ಪಣೆ ಮಹಾಪ್ರಭು. ಹರುಷವಾನಂತೆನು 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 ವರ ಸಚಿವ ಸೈನ್ಯಾಧಿಪರಿರುವ ತನಕ ಹರುಷವಾನಂತೆನು. ಅಕ್ರೂರ. ಮಹಾಪ್ರಭು. ಕೃತವರ್ಮ. ಮಹಾಪ್ರಭು. ಕರೆಯೊಳು ಪ್ರಭುವೆಂದು ನಾ ಪುರವನ ನಾಳ್ವೆನೋ ಕರೆಯೊಳು ಪ್ರಭುವೆಂದು ನಾ ಪುರವನ ನಾಳ್ವೆನು ವರದ ಶಿವ ಸೈನ್ಯಾಧಿಪರಿರುವ ಹರುಷವಾನಂತೆನು ಹರುಷವಾನಂತೆ
ಭಲೆ, ನಿನ್ನಂತಹ ನೀತಿ ಕೋವಿದನಾದ ಮಂತ್ರಿಯು, ನಿನ್ನಂತಹ ಬಲಶಾಲಿಯಾದ ಸೈನ್ಯಾಧ್ಯಕ್ಷನು ನನ್ನ ಆಸ್ಥಾನದಲ್ಲಿರುವಾಗ ನನಗೂ ನನ್ನ ಪುರದ ಪ್ರಜೆಗಳಿಗೂ ಕುಂದುಕೊರತೆ ಎಂದರೇನು? ನಿಮ್ಮ ನಿಮ್ಮ ಪೀಠದಲ್ಲಿ ಮಂಡಿಸಿರಿ. ಅಪ್ಪಣೆ ಮಹಾಪ್ರಭು. ಬಲಭದ್ರ ದೇವರಿಗೆ ವಂದಿಸುವೇನು. ಮಕರಂದ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ನಮ್ಮ ಅರಮನೆಯ ರಾಜನರ್ತಕಿಯರನ್ನು ಬರಮಾಡಿ. ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆಯೇ. ಮಹಾಪ್ರಭು, ಮಕರಂದ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ಮನೋಗರಿ ನಾಟ್ಯವಿದೆ, ನಯನ ಮನೋಗರಿ ನಾಟ್ಯವಿದೆ, ಕಿವಿ ಕಿಂಪಿನ ಕಾನಸುದೆ, ಕಿವಿ ಕಿಂಪಿನ ಕಾನಸುದೆ, ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತ ಬಪಾಲಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತ ಬಪಾಲಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸುಧಿರಾಗ ತಾಳ ಲಯವೆಲ್ಲ ಕೂಡಿ, ಸುಧಿರಾಗ ತಾಳ ಲಯವೆಲ್ಲ
ಸಮಯವಿದೆ ತಗಜೆಂಡು ತಗದಿಮಿ ತಗಜೆಂಡು ತಗದಿ ತಗಜೆಂಡು ತಗದಿಮಿ ತಾಮ್ 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 ತಗದಿಮಿ ತಗಜೆಣು ತಗದಿಮಿ ತಗಜೆಣು ತಗದಿಮಿ ತಗಜೆಣು ತಿರ್ಡೆ ತಿರ್ಡೆ ತಗದಿಮಿ ತಗಜೆಣು ತಿರ್ಡೆ ತಿರ್ಡೆ ತಗದಿಮಿ ತಗಜೆಣು ತಗದಿಮಿ ತಗದಿಮಿ ತಗಜೆಣು ತಗದಿಮಿ ತಗದಿಮಿ ತಗಜೆಣು ತಗದಿಮಿ ತಗಜೆಣು ತಗದಿಮಿ ತಗದಿತ್ತ ತಗದಿಮಿ ತಗಜೆಣು ತದ್ದಿತ್ತ ತಗದಿಮಿ ತಗಜೆಣು ತದ್ದಿತ್ತ ತಗದಿಮಿ ತಗಜೆಣು ತಗದಿಮಿ ತಗಜೆಣು ತಗದಿಮಿ ತಗಜೆಣು ತಗದಿಮಿ ತಗಜುಂ ತಗಜುಂ ತಗಿಟಜುಂ ತದಿಗಿಣಕು 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 ತಜ್ಜುಂ ತಗಜುಂ ತಗಿಟಜುಂ ತದಿಗಿಣಕು 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 ತಜ್ಜುಂ ತಗಜುಂ ತಗಿಟಜುಂ ತದಿಗಿಣಕು 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 ತಂ ತದಿಗಿಣಕು 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 ತಂ ತದಿಗಿಣಕು 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 ತಾಂ ತಗಜುಂ ತಾಂ ತಗದಿ ತಗದಾಂ ತಗದಿ ತಗದಾಂ ತಗದಿ ದಿರಿದೈ 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 ತಾಂ ತಾಂ ದಿರಿದೈ 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 ತಾಂ ತಗಜುಂ 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 ಬಾಳಿನರ ಸಮಯವಿದೆ ಇದುವೇ ಗಂಧರ್ವ ಕಾಣಸುತ್ತೆ ಬಾಳಿನರ ಸಮಯ ಬಾಳಿನರ ಸಮಯದಿ ಸಮಯದಿ ಸಮಯವಿದೆ ಭಲೆ ಭಲೆ ಯಾರಲ್ಲಿ ನರ್ತಕಿಯರೇ. ನರ್ತಕಿಯರಿಗೆ ಸೂಕ್ತವಾದ ಬಹುಮಾನ ಕೊಟ್ಟು ಕಳಿಸಿ. ಬಲಭದ್ರದೇವ, ಶ್ರೀಕೃಷ್ಣ ಪರಮಾತ್ಮನು ತಮ್ಮೊಡನೆ ಏನೋ ಮಾತನಾಡಬೇಕೆಂದು ನನ್ನೊಡನೆ ಹೇಳಿ ಕಳಿಸಿರುವನು. ನೀವು ನನ್ನೊಡನೆಯೇ ಬರಬೇಕಂತೆ. ಏನು, ನಮ್ಮ ಕೃಷ್ಣನು ನನ್ನೊಡನೆ ಮಾತನಾಡಬೇಕೆಂದು ಹೇಳಿ ಕಳಿಸಿರೋನೆ. ಬಹಳ ಸಂತೋಷ, ನಡೆ ಹೋಗೋಣ. ಮಕರಂದ, ನೀನು ಸ್ವಲ್ಪ ಹೊತ್ತು ಮರೆಯಲ್ಲಿರು, ನಂತರ ನಿನ್ನನ್ನು ಕರೆಯುವೆನು. ಇಷ್ಟಕ್ಕೆ ನಾವು ಬೇಕಾಗಿರೋದು. ಅಣ್ಣ, ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಕೇಳಿದೆಯಾ ಭೀಮಾರ್ಜುನರ ಕಥೆಯನ್ನು? ಓ, ನಿನಗೆ ಯಾರು ಹೇಳಿದವರು? ಮತ್ತಿನ್ಯಾರು ಕೃಷ್ಣ, ನಾರದರು. ನನಗೂ ಅವರಿಂದಲೇ ತಿಳಿಯಿತು. ಅಣ್ಣ, ನೀನು ಮೊದಲಿನಿಂದಲೂ ಹೇಳುತ್ತಿದ್ದೆ, ಭೀಮನು ಉದ್ಧತನು, ಪಾರ್ಥನು ಮೋಸಗಾರನು ಎಂದು. ಆದರೆ ನಾನು ಆ ಮಾತನ್ನು ಒಪ್ಪದೆ ಅವರ ಪಕ್ಷವಾಗಿಯೇ ಇದ್ದೆನು. ಅದಕ್ಕಾಗಿಯೇ ನೋಡು, ಅವರು ನಿನಗೆಂತಹ ಬಹುಮಾನವನ್ನು ಕೊಟ್ಟರು. ನಕುಲ ಸಹದೇವರನ್ನು ಮಂತ್ರಿತ್ವಕ್ಕೆ ನೇಮಿಸಿದ್ದು ಅವಿವೇಕವಂತೆ. ಅವರಿಬ್ಬರು ಬಲಹೀನರಂತೆ. ಆ ಅರ್ಜುನನು ನಿನಗಿಂತಲೂ ಪರಮ ಸಾಹಸಿಯಂತೆ. ಈಗಲಾದರೂ ಅವರ ಕೃತಜ್ಞತೆಯು ನಿನಗೆ ತಿಳಿಯುತ್ತಲ್ಲವೇ? ತಿಳಿತಣ್ಣ. ಆದ್ದರಿಂದ ಈ ವಿಚಾರವನ್ನು ನಿನ್ನಲ್ಲಿ ಆಲೋಚಿಸಬೇಕೆಂದು ನಿನ್ನನ್ನು ಬರೆ ಹೇಳಿದೆನು. ನನಗೆ ತಿಳಿಸಿದ ಮಾತ್ರಕ್ಕೆ ಸಾಲದು ಕೃಷ್ಣ. ಅವರಿಬ್ಬರಿಗೂ ತಕ್ಕಂತೆ ಗರ್ವ ಖಂಡನೆಯನ್ನು ಮಾಡಲೇಬೇಕು. ಆಗಲಿ ಅಣ್ಣ, ಅದಕ್ಕೆ ತಕ್ಕಂತೆ ನೀನು ನನಗೆ ಸಹಾಯ ಮಾಡಬೇಕು. ಆಗಲಿ, ಯಾವ ಸಹಾಯವನ್ನಾದರೂ ಮಾಡುವೆನು. ದನವು ಬೇಕೆ, ದಂಡು ಬೇಕೆ, ಏನು ಬೇಕಾದರೂ ಕೇಳು ಕೃಷ್ಣ. ಅಣ್ಣ, ರಾಮ ಗುಣಧಾಮ ಬಾ ರಣ ಜಯ ಘನಬಲ, ರಣ ಜಯ ಘನಬಲ, ರಾಮ ಗುಣಧಾಮ ಬಾ. ರಾಮ ಗುಣಧಾಮ ಬಾ ರಣ ಜಯ ಘನಬಲ, ರಣ ಜಯ ಘನಬಲ, ರಾಮ ಗುಣಧಾಮ ಬಾ. ಸೋಮ ಧಾಮ ಮನದಲ್ಲಿ ಘನ ಮುದವನ್ನು ತಳೆಯುತ್ತೆ. ಸೋಮ ಧಾಮ ಮನದೊಳು ಘನ ಮುದವನ್ನು ತಳೆಯು, ರಾಮ ಗುಣಧಾಮ ಬಾ ರಣ ಜಯ ಘನಬಲ, ರಣ ಜಯ ಘನಬಲ, ರಾಮ ಗುಣಧಾಮ ಬಾ. ಬಾರೈ ಮುರಳೀಧರ ಪರಬಲ ಉತವ, ಪರಬಲ ಉತವ, ಬಾರೈ ಮುರಳೀಧರ ಪರಬಲ ಉತವ, ಪರಬಲ ಉತವ, ಬಾರೈ ಮುರಳೀಧರ.
ಉತವಃ ಪರಬಲ ಉತವ ಪಾರೈ ಮುರಳೀಧರ. ನೀಲಾಂಬರ ಲೀಲಾಧರ ಕೇದಾರಿ ಪೂಜಾಲಾನಿಗೆ ನೀಲಾಂಬರ ಲೀಲಾಧರ ಕೇದಾರಿ ಪೂಜಾಲಾನಿಗೆ ಕೂಳತನವನ ನೆಸವುದೆ ಪರಿಪರಿ ಕೂಳತನವನ ನೆಸವುದೆ ಪರಿಪರಿ ರಾಮ ಗುಣಧಾಮ ಬಾ ರಣಜಯ ಘನಬಲ ರಣಜಯ ಘನಬಲ ರಾಮ ಗುಣಧಾಮ ಬಾ. ಶರಗಳಿಲ್ ಬಗೆಗಳ ಶಿರಗಳ ಕರಿಯುತ್ತೆ. ಕೃಷ್ಣ ಅಣ್ಣ ಶರಗಳಿಲ್ ಬಗೆಗಳ ಶಿರಗಳ ಕರಿಯುತ್ತೆ. ದುರದೊಳು ಬರದೊಳು ನೆರಜಯ ಹೊಂದುವ ದುರದೊಳು ಬರದೊಳು ನೆರಜಯ ಒಂದು ಬಾರೈ ಮುರಳೀಧರ. ಪರಬಲ ಉತಮಃ ಪರಬಲ ಉತಮ ಬಾರೈ ಮುರಳೀಧರ. ಅಣ್ಣ ಹಾಗೆ ನಾವು ವಿರಸ ಭಾವದಿಂದ ಅವರಲ್ಲಿ ಕಾದಾಡಲು ಹೋಗಬಾರದು. ಪಾಪ ಅವರನ್ನು ನಿಗ್ರಹಿಸುವುದು ನಮಗೊಂದು ಮಹತ್ಕರವಾದ ಕಾರ್ಯವೇ. ಅವರಿಗೆ ಕೆಡುಕಾಗದಂತೆ ಉಪಾಯದಿಂದ ತಕ್ಕ ಬುದ್ಧಿಯನ್ನು ಕಲಿಸಬೇಕು. ಈಗ ನಾವು ಒಂದು ವಿನೋದವನ್ನು ಕಲ್ಪಿಸಬೇಕು. ಅದಕ್ಕಾಗಿ ನೀನು ನನ್ನ ಇಷ್ಟದಂತೆ ನಡೆದರೆ ಸಾಕು. ಆಗಲಿ, ಇಂತಹ ವಿನೋದಗಳಲ್ಲಿ ನೀನು ಬಹಳ ಚತುರನು. ನಿನ್ನಿಷ್ಟದಂತೆ ಆಗಲಿ ಕೃಷ್ಣ. ಏನು ಮಾಡೋಣ ಹೇಳು. ಅಣ್ಣ ಕೇಳು, ಈಗ ನಾನು ಹಾವಾಡಿಗನಂತೆ ವೇಷವನ್ನು ಧರಿಸಿಕೊಳ್ಳುವೆನು. ನೀನು ಘೋರವಾದ ಸರ್ಪವಾಗು. ಗರುಡನನ್ನು ಕುದುರೆಯನ್ನಾಗಿ ಮಾಡಿಕೊಂಡು ಆ ಪಾಂಡವರ ಆಸ್ಥಾನಕ್ಕೆ ಹೋಗಿ ಕೆಲವು ಯಕ್ಷಿಣಿ ಆಟಗಳನ್ನು ಆಡಿ ನೆರೆದ ಸಭೆಯಲ್ಲಿ ಆ ಭೀಮಾರ್ಜುನರಿಗೆ ತಕ್ಕ ಅವಮಾನವಾಗುವಂತೆ ಮಾಡಿ ಅವರಿಬ್ಬರಿಗಿಂತಲೂ ನಕುಲ ಸಹದೇವರೇ ಮಹಾ ಸಾಹಸಿಗಳೆಂದು ತೋರ್ಪಡಿಸುವೆನು. ಇದಕ್ಕೆ ಏನು ಹೇಳುವೆ ಅಣ್ಣ? ಬಹಳ ಚೆನ್ನಾಗಿದೆ ಉಪಾಯ, ಬಹಳ ಸಂತೋಷ. ಹಾಗೇ ಮಾಡೋಣ ಕೃಷ್ಣ. ಮಕರಂದ, ಏ ಮಕರಂದ, ಬಂದೆ. ಈಗ ನಮ್ಮ ಅಣ್ಣನು ದೊಡ್ಡ ಸರ್ಪವಾಗುವನು. ಅಯ್ಯಯ್ಯೋ, ಇನ್ನೇನು ಗತಿ? ಏ ಅವಿವೇಕಿ, ಬಾ. ಏತಕ್ಕೆ ಓಡುವೆ? ಸ್ವಲ್ಪ ನಿಲ್ಲು. ಆ ಸರ್ಪವು ನನ್ನನ್ನು ಕಚ್ಚಿಬಿಟ್ರೆ ನಾನೇನು ಮಾಡೋದು ಕೃಷ್ಣ? ನೀನೊಬ್ಬ ಹುಚ್ಚನೋ? ನಾನು ಹೇಳುವುದನ್ನು ಪೂರ್ತಿಯಾಗಿ ಕೇಳು. ಸರ್ಪವು ನಿನ್ನನ್ನೇನು ಮಾಡುವುದಿಲ್ಲ. ಹಾಗಾದರೆ ಬದುಕಿದ್ದೀನಪ್ಪ, ಬದುಕಿದ್ದೀನ. ವಿಚಾರವೇನು ಹೇಳು ಕೃಷ್ಣ? ಗರುಡನು ಕುದುರೆ ಆಗುವನು. ಹಾಗಾದರೆ ನಾನು ಅದರ ಮೇಲೆ ಹತ್ತಿ ಕೂರುವೆನು. ಏಯ್ ಅವಿವೇಕಿ, ನೀನು ಅದರ ಮೇಲೆ ಹತ್ತಿ ಕೂತರೆ ಎಲ್ಲಿಯಾದರೂ ಬಂಡೆಯ ಮೇಲೆ ಕುಕ್ಕಿ ನಿನ್ನ ಬುರುಡೆಯನ್ನು ಆರಿಸಿ ಬಿಡುವುದು ಜೋಕೆ. ಅಯ್ಯೋ ಬೇಡಪ್ಪ, ಆ ತುಂಟು ಗರುಡನ ಸವಾಸನೇ ಬೇಡ. ಆ ತುಂಟು ಗರುಡನ ಮೇಲೆ ನೀನೇ ಹತ್ಕೋ. ಈ ನನ್ನ ಕುಂಟು ಕುದುರೆ ಮೇಲೇನೆ ನಾನು ಹತ್ಕೊಂಡು ಬರ್ತೀನಿ. ನೀನೇನು ಮಾಡಕತ್ತದ? ನೀನು ನನ್ನಂತೆಯೇ ಹಾವಾಡಿಗನಾಗಿ ವೇಷವನ್ನು ಹಾಕಿಕೊಂಡು ಡೋಲನ್ನು ಬಾರಿಸುತ್ತಾ ನನ್ನ ಶಿಷ್ಯನಾಗಿ ಬಾ. ಹಾವು ನಿನ್ನನ್ನೇನು ಮಾಡುವುದಿಲ್ಲ. ಆ ಮಾತು ಖಂಡಿತವಾಗಿರ್ಬೇಕಪ್ಪ. ಆ ಭರವಸೆ ಇಲ್ದಿದ್ರೆ ನಾನು ಬಿಲ್ಕುಲ್ ಬರೋದೇ ಇಲ್ಲ. ಆಗಲೇ ಬಾರಯ್ಯ ಪುಣ್ಯಾತ್ಮ. ನಾವೆಲ್ಲರೂ ಪಾಂಡವರ ಆಸ್ಥಾನಕ್ಕೆ ಹೋಗೋಣ. ಕೆಲವು ಯಕ್ಷಿಣಿ ಆಟಗಳನ್ನು ಆಡೋಣ. ನೆರೆದ ಸಭೆಯಲ್ಲಿ ಆ ಭೀಮಾರ್ಜುನರಿಗೆ ತಕ್ಕ ಅವಮಾನವಾಗುವಂತೆ ಮಾಡೋಣ. ಆ ವಿಚಾರವನ್ನೆಲ್ಲ ನಾನು ಮುಂದೆ ಹೇಳುವೆನು. ಈಗ ಇದೆಲ್ಲ ಬಿಟ್ಟು ನೀನು ನನ್ನ ಹಿಂದೆ ಬಾ. ಓಹೋ ಓಹೋ, ಪುಣ್ಯಾತ್ಮರು. ಅವರು ನಾರ್ದರಿಕ್ಕಿರೋ ಬೆಂಕಿ ಇದು. ಪುಣ್ಯಾತ್ಮ ಒಂದು ಕಡ್ಡಿ ಬಂದು ಸುಮ್ಮನೆ ಹಂಗೆ ತಗಿಲಿಸಿ ಇಡೀ ರಾಜ್ಯಕ್ಕೆ ಬೆಂಕಿ ಇಕ್ಬಿಟ್ನಲ್ಲ. ಪುಣ್ಯಾತ್ಮ. ಇರ್ಲಿ, ನಾನು ಈ ವಿನೋದವನ್ನು ನೋಡುವೆನು. ಈ ತಲಹರಟೆಯನ್ನು ಬಿಡು. ಈ ಗುಟ್ಟನ್ನು ಯಾರಲ್ಲಿಯೂ ಹೇಳಬೇಡ, ಎಚ್ಚರಿಕೆ. ಇಲ್ಲಪ್ಪ, ಹೇಳಲ್ಲ. ಹೇಳಿದ್ರೆ ಆಮೇಲೆ ನನ್ನ ಗತಿ ಏನಾಗ್ತದೋ ಸ್ವಾಮಿ, ನಾನು ಹೇಳಲ್ಲ. ಆಯ್ತು, ಹೊರಡು. ವೇಷವನ್ನು ಹಾಕಿಕೊಂಡು ಬಾ. ಹಾಗೆ ಒಂದು ದಿವ್ಯಾಶ್ವವಾಗಿ ಬರುವಂತೆ ನಾನು ಹೇಳಿದೆನೆಂದು ಗರುಡನಿಗೆ ತಿಳಿಸು. ಆಗ್ಲಪ್ಪ, ಹೇಳ್ತೀನಿ. ಅಣ್ಣ, ಇನ್ನೆಲ್ಲರೂ ವೇಷಧಾರಿಗಳಲ್ಲಿ ಹೋಗೋಣ. ಘನ ವಿನೋದದಿಂದ ಪುರವ ಸೇವ, ಘನ ವಿನೋದದಿಂದ ಪುರವ ಸೇವ, ಸಾರಿ ಧರ್ಮರಾಜನ ರಮನೆ ಸೇರಿ, ಸಾರಿ ಧರ್ಮರಾಜನ ರಮನೆ ಸೇರಿ, ಘನ ವಿನೋದದಿಂದ ಪುರವ ಸೇವ. ಸುವಿಲಾಸವ ಮೇರಿ ದಿವಿಜಾಪಕಾರಿ,
ಕೈಲಾಸವಾಮೀರಿ ದಿವಿಜಾಪಕಾರಿ ವಿವಿಧ ನಂದ ವಿನೋದದಿಂದ ವಿವಿಧ ನಂದ ವಿನೋದದಿಂದ ನಲಿದು ನೋಡಿ ಛಲವ ಮಾಡಿ ನಲಿದು ನೋಡಿ ಛಲವ ಮಾಡಿ ಮುದವನ ಕೊಂದುವ ಘನ ವಿನೋದದಿಂದ ಪುರವ ಸೇರ ಸಾರಿ ಧರ್ಮರಾಜನರ ಮನೆ ಸೇರಿ ಸಾರಿ ಧರ್ಮರಾಜನರ ಮನೆ ಸೇರಿ ಘನ ವಿನೋದದಿಂದ ಪುರವ ಸೇರ ಮಕರಂದ ಪೇಳ್ದಂತೆ ಮುದದಿಂದ ನಾವು ಹೋಗಿ ಮಕರಂದ ಪೇಳ್ದಂತೆ ಮುದದಿಂದ ನಾವು ಹೋಗಿ ಆಕ್ರೋಶದಿಂದರೆವಾ ಆಕ್ರೋಶದಿಂದರೆವಾ ಭೀಮಾರ್ಜುನರ ನೋಡಿ ನಲಿದು ನೋಡಿ ಚಲವ ಮಾಡಿ ಬರದಿಂದ ನಾವು ನಲಿದು ನೋಡಿ ಚಲವ ಮಾಡಿ ಬರದಿಂದ ನಾವು ಘನ ವಿನೋದದಿಂದ ಪುರವ ಸೇವಾ ಸಾರಿ ಧರ್ಮರಾಜನರ ಮನೆ ಸೇರಿ ಸಾರಿ ಧರ್ಮರಾಜನರ ಮನೆ ಸೇರಿ ಘನ ವಿನೋದದಿಂದ ಪುರವ ಸೇವಾ ಆಕರ್ಮುಖ ಪೂಜೆ ಗತಿ ಮೋದದಿಂದೀಗ ಆಕರ್ಮುಖ ಪೂಜೆ ಗತಿ ಮೋದದಿಂದೀಗ ಸಾರು ರಾಮ ಸಮರ ಭೀಮ ಸಾರು ರಾಮ ಸಮರ ಭೀಮ ಹರೆಯ ನಾಳ್ವರ ರಾಜಿಪ ಸೋಮ ಹರೆಯ ನಾಳ್ವರ ರಾಜಿಪ ಸೋಮ ಘನ ವಿನೋದದಿಂದ ಪುರವ ಸೇವ ಸಾರಿ ಧರ್ಮರಾಜನರ ಮನೆ ಸೇರಿ ಸಾರಿ ಧರ್ಮರಾಜನರ ಮನೆ ಸೇರಿ ಘನ ವಿನೋದದಿಂದ ಪುರವ ಸೇರ್ವ ಪರಮ ಸೂಕ್ಷ್ಮವಯ್ಯ ನಾನೋಟವಿದೆ ಪರಮ ಸೂಕ್ಷ್ಮವಯ್ಯ ಮುರಳಿ ಮೋಹನ ನೀಲಮೇಘ ಶ್ಯಾಮ ಮುರಳಿ ಮೋಹನ ನೀಲಮೇಘ ಶ್ಯಾಮ ನಿನ್ನ ನೋಟವಿದೆ ಪರಮ ಸೂಕ್ಷ್ಮವಯ್ಯ ಮುರಳಿ ಮೋಹನ ನೀಲಮೇಘ ಶ್ಯಾಮ ನಿನ್ನ ನೋಟವಿದೆ ಭಜಿಸುವೆ ನಿನ್ನ ಧ್ಯಾನ ನೆಲೆ ನೀಡಾಗಲಿ ಭಜಿಸುವೆ ನಿನ್ನ ಧ್ಯಾನ ನೆಲೆ ನೀಡಾಗಲಿ ಬದುಕೆ ಬಾಳಿನ ಜೇನಂತಾಗಲಿ ಭಜಿಸುವೆ ನಿನ್ನ ಧ್ಯಾನ ನೆಲೆ ನೀಡಾಗಲಿ ಬದುಕೆ ಬಾಳಿನ ಜೇನಂತಾಗಲಿ ದಯಮಯ ನೀಲಾ ಕರುಣಾ ಸಾಗರ ದಯಮಯ ಲೀಲಾ ಕರುಣಾ ಸಾಗರ ಕರುಣಾಕರ ಭಯಂಕರ ದೀನ ದಯ ಸಾಗರ ಕರುಣಾ
ಭಯಂಕರ ಭಯಂಕರ ದೀನ ದಯಾ ಸಾಗರ ನಿನ್ನ ನೋಟವಿದೆ ಪರಮ ಸೂಕ್ಷ್ಮವಯ ಮುರಳಿ ಮೋಹನ ನೀಲ ಮೇಘ ಶ್ಯಾಮ ನಿನ್ನ ನೋಟವಿದೆ. ಧರ್ಮರಾಯನ ಇಷ್ಟದಂತೆ ಎಲ್ಲ ವಿಚಾರಗಳನ್ನು ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿ ನಾಟಕವೇನೋ ಹೂಡಿದ್ದಾಯಿತು. ಕೃಷ್ಣ, ಬಲರಾಮ, ಗರುಡ ಎಲ್ಲರೂ ವೇಷಧಾರಿಗಳಾಗಿ ಧರ್ಮರಾಯನ ಸಭಾಸ್ಥಾನವೆಂಬ ನಾಟಕ ರಂಗವನ್ನು ಸೇರಿ ತನ್ನ ಅಭಿನಯ ಚಾತುರ್ಯಗಳನ್ನು ತೋರಿಸುವರು. ನಾನು ಸಹ ಅಲ್ಲಿಗೆ ಹೋಗಿ ಅಲ್ಲಿ ನಡೆಯುವ ವಿನೋದ ಲೀಲೆಗಳನ್ನು ನೋಡಿ ಸಂತೋಷ ಪಡುವೆನು. ಗರುಡ ವಾಹನ ಜಗದೋದಾರ ಗರುಡ ವಾಹನ ಜಗದೋದಾರ ಪಾಪ ವಿಮೋಚನ ಹೇ ಜನಾರ್ದನ ಪಾಪ ವಿಮೋಚನ ಹೇ ಜನಾರ್ದನ ಮಾನವ ವೇಷ ಮಂಜುಳ ಭೂಷ ಮಾನವ ವೇಷ ಮಂಜುಳ ಭೂಷ ವಿನುತ ವಿಶೇಷ ಕೌಸ್ತುಭ ಭೂಷ ವಿನುತ ವಿಶೇಷ ಕೌಸ್ತುಭ ಭೂಷ ನಿನ್ನ ನೋಟವಿದೆ ಪರಮ ಸೂಕ್ಷ್ಮವಯ ಮುರಳಿ ಮೋಹನ ನೀಲ ಮೇಘ ಶ್ಯಾಮ ನಿನ್ನ ನೋಟವಿದೆ ಪರಮ ಸೂಕ್ಷ್ಮವಯ್ಯ ಮುರಳಿ ಮೋಹನ ನೀಲ ಮೇಘ ಶ್ಯಾಮ ಊಟವಿದೆ ನಾರಾಯಣ ನಾರಾಯಣ. ಬಲೆ ಬಲೆ ಬರುತ್ತಿಹ ನೋಡಿ ಬಲೆ ಬಲೆ ಗಾರುಡಿ ಬರುತ್ತಿಹ ನೋಡಿ ಬಲೆ ಬಲೆ ಗಾರುಡಿ ಬರುತ್ತಿಹ ನೋಡಿ ಬಲೆ ಬಲೆ ಗಾರುಡಿ ತಲೆಗೂ ತಲೆಗೂ ಸಿಲುಕದ ಗಾರುಡಿ ತಲೆಗೂ ಸಿಲುಕದ ಗಾರುಡಿ ತಲೆಗೂ ತಲೆಗೂ ಸಿಲುಕದ ಗಾರುಡಿ ಬಲೆ ಬಲೆ ಗಾರುಡಿ ಬರುತ್ತಿಹ ನೋಡಿ ಬಲೆ ಬಲೆ ಗಾರುಡಿ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರದ ಕನಸಿನಲ್ಲೂ ಕಾಣದ ಮನಸ್ಸಿನಲ್ಲೂ ತೋರದ ಘನವಾದ ಯಕ್ಷಿಣಿಯ ಜನರಿಗೆಲ್ಲ ತೋರುವ ಘನವಾದ ಯಕ್ಷಿಣಿಯ ಜನರಿಗೆಲ್ಲ ತೋರುವ ಬಲೆ ಬಲೆ ಗಾರುಡಿ ಬರುತ್ತಿರ ನೋಡಿ ಬಲೆ ಬಲೆ ಗಾರುಡಿ ಘೋರ ಸರ್ಪ ರಾಜನ ಸಾರಿ ಬಿಡಿ ದಾರಿ ಬಾ ಶಿಷ್ಯ ಘೋರ ಸರ್ಪ ರಾಜನ ಸಾರಿ ಬಿಡಿ ದಾರಿ ಬಾ ಬೇರ ನಿವ ನಚ್ಚರಿಯ ಬೇರುವಂತ ಗಾರುಡಿ ಬೇರ ನಿವ ನಚ್ಚರಿಯ ಬೇರುವಂತ ಗಾರುಡಿ ಬಲೆ ಬಲೆ ಗಾರುಡಿ ಬರುತ್ತಿರ ನೋಡಿ ಬಲೆ ಬಲೆ ಗಾರುಡಿ ಮಾಯ ಮಂತ್ರ ಮಾಡುತ್ತಾ ಯಂತ್ರಗಳ ಹಾಕುತ್ತಾ ಮಾಯ ಮಂತ್ರ ಮಾಡುತ್ತಾ ಯಂತ್ರಗಳ ಹಾಕುತ್ತಾ ತಂತ್ರದಿಂದ ನೋಟಕರ ಭ್ರಾಂತರಾಗಿ ಮಾಡುವ ತಂತ್ರದಿಂದ ನೋಟಕರ ಭ್ರಾಂತರಾಗಿ ಮಾಡುವ ಬಲೆ ಬಲೆ ಗಾರುಡಿ ಬರುತ್ತಿರ ನೋಡಿ ಬಲೆ ಬಲೆ ಗಾರುಡಿ ಮನುಷ್ಯನ ಕೋತಿಯ ಶನಕನ ನಾತಿಯ ಶಿಷ್ಯ ಮನುಷ್ಯನ ಕೋತಿಯ ಶನಕನ ನಾತಿಯ ದರತಲ ಸ್ವರ್ಗವ ಮಾಡುವ ಗುರುದೇವ ದರತಲ ಸ್ವರ್ಗವ ಮಾಡುವ ಗುರುದೇವನು ಬಲೆ ಬಲೆ ಗಾರುಡಿ ಬರುತ್ತಿರ ನೋಡಿ ಬಲೆ ಬಲೆ ಗಾರುಡಿ
ನಾಕವ ತೋರುವ ನರಕವ ಬೀರುವ ನಾಕವ ತೋರುವ ನರಕವ ಬೀರುವ ಮಹೇಂದ್ರನ ಕರೆತಂದು ಮೈ ಮರೆತಿ ನಲಿಯುವ ಮಹೇಂದ್ರನ ಕರೆತಂದು ಮೈ ಮರೆತಿ ನಲಿಯುವ ಬಲೆ ಬಲೆ ಜಾರುಡಿ ಬರುತ್ತಿದ್ದ ನೋಡಿ ಬಲೆ ಬಲೆ ಜಾರುಡಿ ಸಿಡಿಲಿನ ಆರ್ಭಟ ಪಿಡುಗಿನ ಬೋರ್ಬಟ ಸಿಡಿಲಿನ ಆರ್ಭಟ ಪಿಡುಗಿನ ಬೋರ್ಬಟ ಜಟಪಟ ಜಟತರ ತೋರುವನು ಈ ಬಟ ಜಟಪಟ ಜಟತರ ತೋರುವನು ಈ ಬಟ ಬಲೆ ಬಲೆ ಗಾರುಡಿ ಬಲೆ ಬಲೆ ಗಾರುಡಿ ಮುರಳಿಯ ಗಾನವೋ ಮೋಹನ ರಾಗವೋ ಮುರಳಿಯ ಗಾನವೋ ಮೋಹನ ರಾಗವೋ ಘನವಾದ ಯಕ್ಷಿಣಿಯ ತೋರುವ ಗುರುದೇವನು ಘನವಾದ ಯಕ್ಷಿಣಿಯ ತೋರುವ ಗುರುದೇವನು ಬಲೆ ಬಲೆ ಗಾರುಡಿ ಬರುತ್ತಿಹ ನೋಡಿ ಬಲೆ ಬಲೆ ಗಾರುಡಿ ಬರುತ್ತಿಹ ನೋಡಿ ಬಲೆ ಬಲೆ ಗಾರುಡಿ ಹಿಂದೆ ಯಾರು ಕಾಣದ ಮುಂದೆ ಯಾರು ನೋಡದ ಹಿಂದೆ ಯಾರು ಕಾಣದ ಮುಂದೆ ಯಾರು ನೋಡದ ಅಂದ ಚರಿಯ ನಿಂದು ನಿಂದು ತೋರುವ ಅಂದ ಚಂದನ ಚರಿಯ ನಿಂದು ನಿಂದು ತೋರುವ ಬಲೆ ಬಲೆ ಗಾರುಡಿ ನೋಡಿ ಬಲೆ ಬಲೆ ಗಾರುಡಿ ಬಲೆ ಬಲೆ ಗಾರುಡಿ ಬಲೆ ಬಲೆ ಗಾರುಡಿ ಬರ್ತಿಹ ನೋಡಿ ಬಲೆ ಬಲೆ ಗಾರುಡಿ ಬರ್ತಿಹ ನೋಡಿ ಬಲೆ ಬಲೆ ಗಾರುಡಿ ಬರ್ತಿಹ ಪೊಲೀಸ್ ಸ್ಟಾಪ್ ಶಿಷ್ಯ ಈಗ ನನ್ನ ಕೃಷ್ಣನೆಂದು ಯಾರಾದರೂ ಗುರುತು ಹಿಡಬಲ್ಲದೇನೋ ದಿನ ನನ್ನ ಜೊತೆಯಲ್ಲಿರುವ ನನಗೆ ನಿನ್ನ ಗುರುತು ಸಿಗಲಿಲ್ವಲ್ಲ ಇನ್ನು ಇತರರು ಗುರುತು ಹಿಡಿಯುವರೇನು ಹಾಗಾದರೆ ನನ್ನ ವೇಷವು ಸರಿಯಾಗಿರುವುದಷ್ಟೇ ಹೇಳಬೇಕೆ ಕೃಷ್ಣ ಬೇಕಾದಾಗ ಚಿತ್ರ ವಿಚಿತ್ರವಾದ ವೇಷಗಳನ್ನು ಧರಿಸಿ ಗರ್ವಿಷ್ಠರನ್ನು ಕೆಣಕಿ ಗೇಲಿಗೆ ಹೆಚ್ಚಿ ಅವಮಾನಪಡಿಸುವುದೇ ನಿನ್ನ ಬಾಲ್ಯದಿಂದಲೂ ನಿನ್ನ ಸ್ವಭಾವವಾಗಿರಲಿ ಈ ನಿನ್ನ ವೇಷವು ಹೇಳಬೇಕೆ ನಿಜವಾದ ಆವಾಡಿಗರು ಸಹ ನಿನ್ನಂಗೆ ವೇಷವನ್ನು ಧರಿಸಿಕೊಳ್ಳಲಾರನು ಕೃಷ್ಣ ಆ ರೀತಿ ಇರುವುದು ನಿನ್ನ ವೇಷ ಮಕರಂದ ನಿನ್ನ ವೇಷವೂ ಅದೇ ರೀತಿ ಇರುವುದು ಹೇಯ್ ಬಹಳ ಚತುರನೋ ನೀನು ನಿನ್ನ ಶಿಷ್ಯನಲ್ಲ ಗುರುಗಳೇ ಅಯ್ಯೋ ಪುಣ್ಯಾತ್ಮ ನೆಪ ಮಾತ್ರಕ್ಕೆ ನೀನು ನನ್ನ ಶಿಷ್ಯನಾದರೂ ಇಂತಹ ಕುಚೇಷ್ಟಗಳನ್ನು ಮಾಡೋದ್ರಲ್ಲಿ ನೀನೇ ನನಗೆ ಗುರುವಾಗಿರಿಯಪ್ಪ ಅದಿರಲಿ ಪಾಂಡವರ ಆಸ್ಥಾನದಲ್ಲಿ ನಾವು ಹೇಗೆ ನಟನೆ ಮಾಡಬೇಕೆಂಬುದನ್ನು ಬಲೆಯೇನೋ ನನಗೇನು ಗೊತ್ತಿಲ್ಲ ಏನೋ ಅವಿವೇಕಿ ಪಾಂಡವರ ಆಸ್ಥಾನದಲ್ಲಿ ನಾವು ಗುರು ಶಿಷ್ಯರಂತೆ ನಟನೆ ಮಾಡಬೇಕೆಂದು ನಾನು ನಿನಗೆ ಹೇಳಲಿಲ್ಲವೇನೋ ಓಹೋ ಮರೆತೋಗಿದ್ದೇನೆ ನಾನು ಗುರುವು ನೀನು ಶಿಷ್ಯನು ಹೀಗೆ ನೀನು ಹೇಳಿದ್ದು ಏಯ್ ನಾನು ಗುರುವು ನೀನು ಶಿಷ್ಯನು ಕೃಷ್ಣ ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ನೀವು ಹೇಳಿದ್ದು ನಾನು ಗುರುವು ನೀವು ಶಿಷ್ಯ ಇಷ್ಟೇ ಕೆಲವು ಅವಿವೇಕಿ ಕೇಳು ನಾನು ಕೃಷ್ಣನು ಗುರುವು ನೀನು ಮಕರಂದನು ಶಿಷ್ಯನು ತಿಳಿಯಿತೋ ಆಗಲೇ ತಿಳಿತು ಕೃಷ್ಣ ಸುಮ್ಮನೆ ಹಂಗೆ ಅಂದೆ ಅಷ್ಟೇ ಹಾಗಲಿ ಎಲ್ಲಾದರೂ ನನ್ನನ್ನು ಮರೆತು ಕೃಷ್ಣ ಎಂದು ಕೂಗಿಬಿಟ್ಟಿ ಎಚ್ಚರಿಕೆ ಇಲ್ಲವಪ್ಪ ಹೋಗುವುದಿಲ್ಲ ಒಂದು ವೇಳೆ ನೀನು ಮಕರಂದ ಎಂದು ಕೂಗಿಬಿಟ್ರೆ ನನ್ನ ಗತಿ ಇಲ್ಲವೋ ನಾನು ಎಂದಿಗೂ ಹಾಗೆ ಕೂಗುವುದಿಲ್ಲ ಬೈ ಚಾನ್ಸ್ ಮಿಸ್ ಆಗಿ ನನ್ನ ಕೂಗಿದಪ್ಪ ಹಾಗೇನಾದರೂ ಕೂಗಿದರೆ ನೀನು ಮಾತನಾಡಿದರೆ ಸ್ವಲ್ಪ ಕಣ್ಸನ್ನೆಯ ಮಾಡಿದರೆ ಸಾಯ್ತು ತಿಳಿಯಿತು ಆಗಬಹುದು ಕೃಷ್ಣ ಒಂದು ವೇಳೆ ನಾನು ನಿನ್ನನ್ನು ಕೃಷ್ಣ ಎಂದು ಕೂಗಿದರೆ ನೀನು ಸಹ ಹಾಗೆಯೇ ಮಾಡಬೇಕು ಸರಿಯೇ ಆಗಲಿ ನಾನು ಹೇಳಿಕೊಟ್ಟಿರುವ ಹಾವಾಡಿಗರ ಭಾವ ಭಾಷೆ ನಟನೆ ಎಲ್ಲವನ್ನು ಬಲೆಯಷ್ಟೇ
ಓ ಅವುಗಳನ್ನು ಮರ್ತೇನೆ. ಅಷ್ಟ್ರ ಮೇಲೆ ಏನೋ ನಮ್ಮ ಮಿಸ್ ಆದರೆ ಪಕ್ಕದಾಗಿತ್ತು ಹೇಳ್ಕೊಡು. ಆಗಲಿ. ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು ಮಕರಂದ. ನಾನೇನೋ ಬಹು ಎಚ್ಚರಿಕೆಯಿಂದಾನೆ ಇತ್ತೀನಪ್ಪ. ಶಿಷ್ಯ ಎಂದ್ಬಿಟ್ಟು ನೀನೆಲ್ಲನ ಅದನ್ನ ಹಾಕಿಬಿಡ್ಬೇಡಪ್ಪ ಮಾರಾಯ. ಇಲ್ಲವೋ ಹುಚ್ಚನಂತೆ ಆಡಬೇಡ. ಅದರಲ್ಲಿ ನಿನ್ನ ಹೆಸರನ್ನು ಏನಂತ ಹೇಳಿಕೊಳ್ಳಿವೆ? ಮಕರಂದನಂದೇ ಹೇಳಿಕೊಳ್ಳಿವೆ. ಅಂತೂ ಮನೆ ಮುಲಿಸುವ ಬುದ್ಧಿಯೇ ನಿನ್ನದು ಅಲ್ಲವೋ? ನಾವು ವೇಷವನ್ನು ಬದಲಿಸಿಕೊಂಡಂತೆ ಹೆಸರುಗಳನ್ನು ಬದಲಿಸಿಕೊಳ್ಳುವುದು ಬೇಡವೇನೋ? ಓ ಹಾಗಾದ್ರೆ ನಮ್ಮಿಬ್ಬರಿಗೂ ಇವಾಗ ನಾಮಕರಣ ಆಗಬೇಕು. ನೋಡಿದೆ ಅಂತ ಕೆಲಸ ಇದು. ಸರಿ ಕೃಷ್ಣ, ಅದು ಆಗಲೇ. ನಾನು ನೀನು ಮಕರಂದನೆಂದು ಹೆಸರಿಟ್ಕೋ, ನಾನು ಕೃಷ್ಣ ಎಂದು ಹೆಸರಿಟ್ಕೊಳ್ಳೋನು, ಎಲ್ಲ ಸರುತ್ತದೆ. ಏಯ್ ಅವಿವೇಕಿ, ಕೃಷ್ಣ ಮಕರಂದರೆಂಬ ಹೆಸರೇ ಕೂಡದಂತ ನಾನು ನಿನಗೆ ಹೇಳಲಿಲ್ಲವೇನೋ? ಇನ್ನೇನಂತಪ್ಪ ಕೂಗಬೇಕು? ಕೇಳು, ನಾನು ಮಾಧವವರ್ಮನೆಂದು ಹೆಸರಿಟ್ಟುಕೊಳ್ಳುವೆನು, ನೀನು ಮಕರವರ್ಮನೆಂದು ಹೆಸರಿಟ್ಟುಕೋ. ತಿಳಿಯಿತೋ? ಇನ್ನು ನಾವು ಹೊಸ ಹೆಸರುಗಳಿಂದಲೇ ಕರೆಯಬೇಕು. ಕೃಷ್ಣ ಮಕರಂದರ ಎಂದು ಕೂಗಲು ಕೂಡದು, ಕೂಗಿದರೆ ಮಾತನಾಡಲು ಕೂಡದು. ನಾನು ಇನ್ನು ಮುಂದೆ ನಿನ್ನನ್ನು ಕೂಗಬೇಕಾದ್ರೆ ಮಕರವರ್ಮನೆಂದೇ ಕೂಗಬೇಕು, ಸರಿನಾ? ಎಲ್ಲವೋ ಅವಿವೇಕಿ, ಇನ್ನೇನು? ಕೇಳು, ನಾನು ಮಾಧವನು, ಆದ್ದರಿಂದ ನನ್ನ ಹೆಸರು ಮಾಧವವರ್ಮ. ನೀನು ಮಕರಂದನು, ಆದ್ದರಿಂದ ನಿನ್ನ ಹೆಸರು ಮಕರವರ್ಮ. ತಿಳಿಯಿತೋ? ತಿಳಿತು ಕೃಷ್ಣ, ತಿಳಿಯಿತು. ಸರಿ, ಮಕರಂದ. ಏನ್ ಕೃಷ್ಣ? ನೋಡಿದ್ಯಾ, ಮಕರಂದ ಎಂದರೆ ಕೃಷ್ಣ ಎಂದು ಬಿಟ್ಟೆ. ಮರ್ತು ಹೋಗ್ಬಿಟ್ಟೆ ಗುರುಗಳೇ. ಎಲ್ಲವೋ ಕೃಷ್ಣ ಎನ್ನಬೇಡ. ಇಲ್ಲ ಕೃಷ್ಣ ನೀನು ಸರಿ. ಮತ್ತೆ ನೋಡಿದ್ಯಾ ಕೃಷ್ಣ ಎಂದು? ಎಲ್ಲವೋ ಕೃಷ್ಣ ಮಕರಂದನೆಂದು ಕೂಡದಂದು ಹೇಳಿಲ್ಲವೇನು? ಕೃಷ್ಣ ಮಕರಂದನೆಂದು ನಾವು ಕೂಗಲು ಕೂಡದು, ಕೂಗಿದ್ರೆ ಮಾತನಾಡಲು ಕೂಡದು. ಸರಿ, ಹಾಗಾದ್ರೆ ನಾನು ಕೂಗುವ ಹೆಸರು ನೀನೇ ಹೇಳಬಾರದೆ? ನಾನು ಹೇಳಲಿಲ್ಲವೇನೋ? ನಿನ್ನನ್ನು ಮಾಧವವರ್ಮ ಎಂದು, ನಿನ್ನನ್ನು ಮಕರವರ್ಮನೆಂದು ನನ್ನ ನಿನ್ನ ಚೇಷ್ಟೆ ನನಗೂ ಹೊಂದಿತ್ತು ನೋಡು. ಕೇಳೋ ಅವಿವೇಕಿ, ನಾನು ಮಾಧವವರ್ಮ, ನೀನು ಮಕರವರ್ಮ. ಇನ್ನು ಕುಚೇಷ್ಟೆಗಳು ನಿನ್ನ ಮಿತಿ ಮೀರಿತು. ಇನ್ನು ನಾನು ನಿನ್ನ ಗುರುವಾಗಿ ಕೊಡಪಲ್ಲೆ ಬೆತ್ತವನ್ನು ತೆಗೆದುಕೊಳ್ಳಬೇಕು. ಇರು. ಬೇಡ ಬೇಡ ಕೃಷ್ಣಯ್ಯ ಬೇಡಿಕೊಂಡೆನು, ಒಡೆಯ ಬೇಡ ನನ್ನನ್ನು ಕೈ ಮುಗಿದು ಬೇಡುವೆನು. ಒಡೆಯ ಬೇಡ ನನ್ನನ್ನು ಕೈ ಮುಗಿದು ಬೇಡುವೆನು. ಬೇಡ ಕೃಷ್ಣಯ್ಯ ಬೇಡಿಕೊಂಡೆನು. ಹೇಳಿದಂತೆ ನಾನು ಕೇಳದಿದ್ದರೀಗ, ಹೇಳಿದಂತೆ ನಾನು ಕೇಳದಿದ್ದರೀಗ, ಏನಾದರೂ ಶೇಷಯ ವಿಧಿಸಯ್ಯ, ಏನಾದರೂ ಶೇಷಯ ವಿಧಿಸಯ್ಯ. ಬೇಡ ಕೃಷ್ಣಯ್ಯ ಬೇಡಿಕೊಂಡೆನು, ಒಡೆಯ ಬೇಡ ನನ್ನನ್ನು ಕೈ ಮುಗಿದು ಬೇಡುವೆನು. ಒಡೆಯ ಬೇಡ ನನ್ನನ್ನು ಕೈ ಮುಗಿದು ಬೇಡುವೆನು. ಬೇಡ ಬೇಡ ಕೃಷ್ಣಯ್ಯ ಬೇಡಿಕೊಂಡೆನು. ಗುರುಗಳೇ ಎನ್ನುವೆನು, ಕೃಷ್ಣ ಎನ್ನುವುದಿಲ್ಲಪ್ಪ ಅನ್ನಲ್ಲ. ಹಾಗೆ ಬಾ ದಾರಿಗೆ. ಗುರುಗಳೇ ಎನ್ನಬೇಕು. ನಾನು ಶಿಷ್ಯ ಎಂದರೆ ಮಾತನಾಡಬೇಕು. ತಿಳಿಯಿತೋ? ನೀನಲ್ಲವಪ್ಪ ಶಿಷ್ಯ ಅಂದ್ರೆ ನಾನು ಮಾತನಾಡಬೇಕು. ಹೌದು, ಇನ್ನಾದರೂ ಎಚ್ಚರಿಕೆಯಿಂದಿರು. ಸರಿ, ಅಲ್ಲಿ ನಾವು ಜಾಗೃತಿಯಿಂದ ಇರಬೇಕು, ಅಜಾಗೃತಿಯಾಗಿ ಇರಬಾರದು. ಸರಿ, ವಕ್ರಚೇಷ್ಟೆಗಳನ್ನು ಮಾಡಬಾರದು, ಬಿಲ್ಕುಲ್ ಮಾಡ. ವಿನೋದವಾದ ಮಾತುಗಳನ್ನು ಆಡಲೇ ಕೂಡದು, ಮಾತಾಡದೇ ಇಲ್ಲ. ನಮ್ಮ ಗುರುತು ಯಾರಿಗೂ ಸಿಗದಂತೆ ಅಲ್ಲಿ ನಟನೆ ಮಾಡಬೇಕು. ಬಲಿಯಾ? ಓಕೆ, ನಡಿ ಗುರು ಹೋಗೋಣ. ಏನಿದ್ರೆ ಅದಾಗೋಗ್ಲಿ. ಊರಿನ ಜನಗಳೇ ಬನ್ನಿರಿ ಬೇಗ, ಕರುಣಿ ಆಗಬರೋಡಲು ಈಗ. ಊರಿನ ಜನಗಳೇ ಬನ್ನಿರಿ ಬೇಗ, ಕರುಣಿ ಆಗಬರೋಡಲು ಈಗ. ಆವಿನ ಆಟ ಕುದುರೆಯ ಓಟ, ಆಡುವ ನಾವು ಗಾರುಡಿಯಾಟ.
ಮಧುರೆಯ ಹೋದ ಆಡುವ ನಾವು ಗಾರುಡಿಯಾಟ. ಊರಿನ ಜನಗಳೇ ಬಂದಿರು ಬೇಗ ಗಾರುಡಿ ಆಟವ ನೋಡಲು ಈಗ, ಗಾರುಡಿ ಆಟವ ನೋಡಲು ಈಗ. ಊರಿನ ಜನಗಳೇ ಬಂದಿರು ಬೇಗ